ಹೋಗೋದು ಯಾರು ಇಲ್ಲ ಅಲ್ಲ. ಶಾಹಿ ಪನೀರ್ ಮಸಾಲಾ ಫ್ರಮ್ ಆಲ್ಮೋಸ್ಟ್ ತಗೊಂಡಿದ್ದಾರೆ ಟಿಕೆಟ್ ಅಲ್ವಾ ಆಫ್ಲೈನಲ್ಲಿ. ಆನ್ಲೈನಲ್ಲಿ ಇರಲಿಲ್ಲ ಗೈಸ್. ಒಂದು ವಾಟರ್ ಬಾಟ್ಲು, ಅದೇನು ಚಾಕ್ಲೇಟು, ಸ್ನೀಕರ್ಸು. ಇಷ್ಟಕ್ಕೆ ಎಷ್ಟಾಯ್ತು? 230. ಇದು ಮಾಡ್ತಾವನೆ ಅಲ್ಲಿ ಅನ್ಬಟ್ ಕೀಳಕ್ಕಮ್ಮ. ಏ ರಿಪೀಟ್. ಯಾರು ಹೊಡೆದ್ರು? ಅಜ್ಜಿ ಹೊಡಿತಾ? ನನಗೆ ಕೊಡು. ತಿನ್ಸು. ಕೊಡಲ್ವಾ ನನಗೆ? ಕೊಡಲ್ವಾ? ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಇದು ಇವಾಗ ಈವ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ನ. ನಾನು ನಿಮ್ಮ ಮೂವಿಗೆ ಹೋಗ್ತಾ ಇದ್ದೀವಿ. ಅಯೋಗ್ಯ ಟೂರ್ ರಿಲೀಸ್ ಆಗಲೇ ಎಷ್ಟೊಂದು ದಿನ ಆಗಿದೆ, ಬಟ್ ಇವತ್ತು ಹೋಗ್ತಾ ಇದ್ದೀವಿ. ಸುಮ್ಮನೆ ಮನೇಲಿ ಬೋರ್ ಆಗ್ತಿತ್ತು, ಅವ್ರಿಗೂ ವೀಕ್ ಆಫ್ ಇತ್ತಲ್ವಾ, ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಪಾಪು ಮಲ್ಕೊಂಡಿದ್ದಾನೆ. ಅಮ್ಮನ್ನು ಕರೆದ್ವಿ, ಬಟ್ ಅಮ್ಮ ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದ್ರು. ಸೊ ಇವಾಗ ವೀರೇಶ್ ಹತ್ರ ಹೋಗ್ತಾ ಇದ್ವಿ. 4 ಕಾಲೇಜಿದೆ ಶೋ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಒಂದು 10 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ರೀಚ್ ಆಗ್ತೀವಿ. ನೋಡೋಣ ಮೂವಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಇಲ್ಲಿದ್ದಾಳೆ ನೋಡಿ. ಬನ್ನಿ ಗೈಸ್, ಹೋಗೋಣ. ಅಲ್ಲಿ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡಿ. ಗೈಸ್ ಬಂದ್ವಿ ವೀರೇಶ್ ಹತ್ರ, ಬಟ್ ಜನ ಇದಾರೋ ಇಲ್ವೋ ಗೊತ್ತಿಲ್ಲ ನಮಗೆ. ನೋಡ್ಬೇಕು. ಇವಳು ಬಂದಿದ್ದೀನಿ ಅಷ್ಟೇ. ಇದೇ ಚಾರ್ಜ್ ಶೀಟ್. ಅಯೋಗ್ಯದಲ್ಲಿದೆ ನೋಡು. ಆಗಸ್ಟ್ 7 ರಿಲೀಸ್ ಆಗಿರೋದು. ನಾವು ಯಾವಾಗ ಬಂದಿದ್ದೀವಿ? ಇವಳು ಏನು? ಬನ್ನಿ ಗೈಸ್, ಯಾವುದೇ ಸೀಟು? मैं रणवीर ब्रा और रेस्टोरेंट के शाही पनीर से प्यार। रेस्टोरेंट का टेस्ट घर में। चैलेंज एक्सेप्ट। एवरेस्ट का शाही पनीर मसाला, रेस्टोरेंट वाला टेस्ट घर पे। ये तो ಹೋಗೋದು ಯಾರು ಇಲ್ಲ ಅಲ್ಲ. ಶಾಹಿ ಪನೀರ್ ಮಸಾಲಾ ಫ್ರಮ್ ಆಲ್ಮೋಸ್ಟ್ ತಗೊಂಡಿದ್ದಾರೆ ಟಿಕೆಟ್ ಅಲ್ವಾ ಆಫ್ಲೈನಲ್ಲಿ. ಆನ್ಲೈನಲ್ಲಿ ಇರಲಿಲ್ಲ ಗೈಸ್. ಮೇಲೆ ಹೋಗೋಣ ಇನ್ನು. ಬೇಡ, ಸಾಕು ಬಿಡು ಇಷ್ಟೇ. ಇನ್ನೂ ಸ್ಟಾರ್ಟ್ ಆಗಿಲ್ಲ. ಆರಾಮಾಗಿ ಕುತ್ಕೋಬೇಕು. ಅಲ್ಲಿ ತುಂಬ ದಿನ ಆಗಿತ್ತು, ಆಫ್ಟರ್ ಲಾಂಗ್ ಟೈಮ್ ಮೂವಿ. ಬೇರೆ ಚೆನ್ನಾಗಿರುತ್ತೆ. ಇನ್ನು ಮೇಲೆ ಹೋಗೋಣ. ಬೇಡ, ಸುಮ್ಮನೆ ಬಿಟ್ಟು ಅಂದರೆ ಇದೇ ಬಾಸ್. ಜೋರು ಅಂತ ಅನ್ಕೊಂಡಿದ್ದೆ, ಆದ್ರೆ ಅದಕ್ಕಿಂತ ಜೋರಾಗಿ ಏನೋ ಶಬ್ದ ಬರ್ತಾ ಇದೆಯಲ್ಲ, ಏನಪ್ಪಾ ಅದು? ಮಾರ್ಗೌಡನಹಳ್ಳಿ ಅಂತ ಒಂದು ಊರಿದೆ, ಜಾತ್ರೆ ನಡೀತಾ ಇದೆ, ಅಲ್ಲಿಂದ ಶಬ್ದ ಬರ್ತಾ ಇರೋದು. ಮಾರ್ಗೌಡನಹಳ್ಳಿ. ಓ ಓಕೆ ಗೈಸ್, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅಪ್ಪ ನೀನವತ್ತು ಇನ್ನು ತಿಂಡಿ ತೊಗೊಳ್ಳೋಣ ಅಂತ ಬಂದ್ವಿ. ನಾನು ಬೇರೆ ಡಯೆಟಲ್ಲಿ ಇದ್ದೀನಿ, ಏನು ತೊಗೊಳೋದು ಗೊತ್ತಿಲ್ಲ. ಏನು ಬೇಕು ತೊಗೊಳ್ಳಿ ಬೇಗ. ಮಳೆ ಬರ್ತಿದೆ. ಪಾಪ್ಕಾರ್ನ್ ಒಂದು ತಗೋ. ಪಾಪ್ಕಾರ್ನ್ ತಗೋ ಒಂದು. ರೈಸ್, ಒಂದು ಪಾಪ್ಕಾರ್ನು, 2 ಒಂದು ಚಿಪ್ಸು, ಒಂದು ವಾಟರ್ ಬಾಟ್ಲು, ಅದೇನು ಚಾಕ್ಲೇಟು, ಸ್ನೀಕರ್ಸು. ಇಷ್ಟಕ್ಕೆ ಎಷ್ಟಾಯಿತು? 230. ಬನ್ನಿ ಹೋಗೋಣ. ಹೆಂಗೆ ಕಾಣಿಸ್ತೈತೆ ನೋಡು ಪಾಪ್ಕಾರ್ನು. ಪಾಪ್ಕಾರ್ನ್ ಅವಳು ಚಿಪ್ಸ್ ತಗೊಂಡಿದ್ದಾಳೆ, ಜಾಸ್ತಿ ಏನು ತಗೊಂಡಿಲ್ಲ ಗೈಸ್. ಚಾಕ್ಲೇಟು, ಪಾಪ್ಕಾರ್ನು ಅಷ್ಟೇ. ಮೂವಿ ಓಕೆ ಕಾಮಿಡಿ ಇದೆ. ಹೆಂಗ ಅನಿಸ್ತೈತೆ ಮೂವಿ? ಓಕೆ ಅಲ್ವಾ? ಬೇರೆ ಚಿಪ್ಸ್ ಇರಲಿಲ್ಲ ಅನ್ಸುತ್ತೆ, ಅದನ್ನ ತಗೊಂಡಿದ್ಯಾ? मेरे दोस्त के ट्रेडिशनल जूती डिजाइन है, वो इन्हें यंग कस्टमर्स तक ले जाना चाहता है। एनी आइडियाज? दुकान का सबसे फेमस डिजाइन कौन सा है? परफेक्ट, चलिए इसी को आगे बढ़ाते हैं। पापू इन्नू मलगिದ್ದಾನೆ. डिजाइन को आज के ನಾನು ಇದೊಳಗೆ 6:30 ಇಲ್ಲ 7 o'clock.
ಇದು ಮೂವಿ ಮುಗಿಯೋದೆ 7 o'clock ಅನ್ಸುತ್ತೆ. ಮನೆಗೆ ಹೋಗೋಷ್ಟು 7:45. ಅವನು ಕರ್ಕೊಂಡು ಬರ್ಬೋದಾಗಿತ್ತು, ಬಟ್ ಅವ್ನು ಇರಲ್ಲ ಗೈಸ್. ಮೂವಿ ನೋಡೋಕಂತ ಬಿಡಲ್ಲ, ಇಲ್ಲಿ ಒಡ್ಡಾಡ್ಸೋದೇ ಆಗೋಗುತ್ತೆ. ಕರ್ಕೊಂಡ್ ಬರ್ಬೇಕು ಅಂತ ಆಸೆ. ನೆಕ್ಸ್ಟ್ ಯಾವಾಗಾದ್ರೂ ಬೇರೆ ಮೂವಿ ಕರ್ಕೊಂಡ್ ಬರೋಣ ಅಲ್ವಾ ಗೈಸ್. ಇವಾಗ ಮನೆಗೆ ಬಂದ್ವಿ. ಪಾಪ ಏನ್ ಮಾಡ್ತಾವನೆ ನೋಡೋಣ. ಹಾಯ್ ರಿದ್ವಿಕ್, ಯಾವಾಗಿದ್ದೆ ಯಾವಾಗಿದ್ದೆ ಯಾವಾಗಿದ್ದೆ? ಹಾಲು ಕುಡ್ದ ಹೊಡಿತಾ? ಯಾರು ಹೊಡೆದ್ರು? ಯಾರು ಹೊಡೆದ್ರು? ಅಜ್ಜಿ ಹೊಡಿತಾ? ಇವಾಗ ಕುಡಿಸ್ತಾ ಹಾಲು? ಇವಾಗ ಕುಡ್ದ ಮಗ್ನೆ ಬಾವಾ. ಓನಾಯ್ತು ಬಂಗಾರಿ. ಶುವಾ ಏನಮ್ಮ? ಮುದ್ದು ಬಂಗಲಿ ಪಪ್ಪಿ. ಪೋಲಿ ಚಿಕ್ಕಿ ಎಲ್ಲಿ? ಎಲ್ಲಿ ಚಿಕ್ಕಿ? ಹೋಗಿ ಮಾತಾಡ್ಸು. ಚಿಕ್ಕಿ ಏನು? ಚಿಕ್ಕಿ ಏನು? ಚಿಕ್ಕಿ ಇಲ್ಲ, ಏನು ಮಾಡಿಲ್ಲ. ಇಲ್ಲ ಮಾಡಿಲ್ಲ ಗೈಸ್. ಮೂವಿ ಮಾತ್ರ ಚೆನ್ನಾಗಿದೆ. ಫಸ್ಟು ಚೆನ್ನಾಗಿಲ್ಲ, ಬೋರ್ ಅನ್ನಿಸ್ಬಿಡ್ತು. ಬಟ್ ಕಾಮಿಡಿ ಇದೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಮಸ್ತಾಗಿದೆ ಮೂವಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಚೆನ್ನಾಗಿದೆ ಮೂವಿ. ನನಗೆ ಇಷ್ಟ ಆಯಿತು ಮೂವಿ. ಅವಳ ನನ್ನ ತಂಗಿಗೂ ಇಷ್ಟ ಆಯಿತು ಮೂವಿ. ಏನಿಲ್ಲ, ಓಕೆ. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ಸೂಪರ್ ಅಲ್ಲ ಮುದ್ದು? ನೀನೇನು ನೋಡ್ದೆ ಹೂವನಕ್ಕೆ? ಓ ಏನ್ ನೀನ್ ಶುಭ ಕಡೆ ಎಲ್ಲೂ ಹೋಗ್ಬೇಡ ಬಾ. ಹತ್ತು ಮೇಲೆ ನೀನು ಮಲ್ಕೊಂಡಿದ್ದಾಗ ಸೀಕ್ರೆಟ್ ಹೇಳ್ತೀನಿ ಬೈಲಿ. ಸೀಕ್ರೆಟ್ ಹೇಳ್ತೀನಿ. ಆಯ್ತಾಯ್ತು, ಸೀಕ್ರೆಟ್ ಹೇಳ್ತೀನಿ. ಇಲ್ಲಿ ನೋಡಿ, ಸೀಕ್ರೆಟ್ ಹೇಳ್ತೀನಿ ಬೈಲಿ. ಗುಟ್ಟು ಹೇಳ್ತೀನಿ ಏನ್ ಗೊತ್ತಾ? ನೀನು ಮಲ್ಕೊಂಡಿದ್ದಾಗ ಹೋಗ್ಬಿಟ್ಟಿದ್ವಿ ನಾವು. ನೋಡಿ ಗೈಸ್ ಹೆಂಗೆ ಇದ್ ಮಾಡ್ತಾವನೆ ಅಲ್ಲಿ. ಅನ್ಬಟ್ ಕೀಳಕ್ಕಮ್ಮ. ಏ ರಿತ್ವಿಕ್, ಓಡ್ತಾವನೆ ಗೈಸ್ ಅವನು. ಯಾಕೋ ಗೈಸ್, ನೀವು ರಾಕಿಂಗ್ ಸ್ಟಾರ್ ಫ್ಯಾನ್ ಆಗಿದ್ರೆ ಬೇಗ ಟಾಕ್ಸಿಕ್ ಬುಕ್ ಮಾಡ್ಕೊಳ್ಳಿ. ಅಡ್ವಾನ್ಸ್ ಆಗಿ ರಿಲೀಸ್ ಆಗೋ ದಿನ ಬುಕ್ ಮಾಡ್ಕೊತೀನಿ ಅಂದರೆ ಅದು ಸಿಗಲ್ಲ ಟಿಕೆಟು. ಅಷ್ಟು ರಶ್ ಇರುತ್ತೆ. ನೀವು ಅಲ್ಲೂ ಆಫ್ಲೈನಲ್ಲೂ ತೊಗೊಳಕ್ಕಾಗಲ್ಲ. ನೀವು ಅಷ್ಟು ಫುಲ್ಫಿಲ್ ಆಗೋಗುತ್ತೆ ಸೀಟ್ ಎಲ್ಲ. ಸೊ ಅದಕ್ಕೆ ನೀವು ನಾಳೆ 21 ಅಲ್ವಾ? ಹಾಂ, ನಾಳೆ 21. ನಾಳೆ ಬುಕ್ ಮಾಡ್ಕೊಳ್ಳಿ, ಬೇಗ ಬುಕ್ ಮಾಡ್ಕೊಳ್ಳಿ. ಬುಕ್ ಮೈ ಶೋದಲ್ಲಿ ಟಾಕ್ಸಿಕ್ಗೆ ಫಸ್ಟ್ ಶೋ ನೋಡಕ್ಕೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ, ಯಾರ್ಯಾರು ಎಕ್ಸೈಟ್ ಆಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಗೈಸ್ ನೋಡಕ್ಕಂತೂ. ಎಷ್ಟು 4 ವರ್ಷದಿಂದ ಕಾಯ್ತಾ ಇದ್ದಿದ್ದು ಗೈಸ್ ಟಾಕ್ಸಿಕ್ಗೋಸ್ಕರ. ಫೈನಲಿ ವೆಡ್ನಸ್ಡೇಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ನೀವು ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅಂತ ನನ್ನ ಕಾಮೆಂಟಲ್ಲಿ ಹೇಳಿ. ನನಗೂ ಖುಷಿ ಆಗುತ್ತೆ. ನಮ್ಮ ರಾಕಿಂಗ್ ಸ್ಟಾರ್ ಫ್ಯಾನ್ ಇಷ್ಟು ಜನ ಇದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ. ಹೋಗ್ಬೇಕು ಅದು ಟ್ರೈಲರು ಮತ್ತೆ ಟ್ರೈಲರ್ ಲಾಂಚ್ ಈವೆಂಟ್ ನೋಡ್ದಾಗಿಂದ ನಾನದು ತುಂಬ ಎಕ್ಸೈಟ್ ಆಗಿದ್ದೀನಿ. ಯಾವಾಗ ರಿಲೀಸ್ ಆಗುತ್ತೆ ಅಂತ. ನಾಳೆ ನಾನು ಬುಕ್ ಮಾಡ್ಕೋತೀನಿ ಟಿಕೆಟ್ನ ಗೈಸ್. ನೀವು ಬೇಗ ಬುಕ್ ಮಾಡ್ಕೊಳ್ಳಿ. ಹಪ್ಳ ನಂಗೆ ಮುದ್ದು, ಹಪ್ಳ ನಂಗೆ ನಂಗೆ ತಿನ್ಸು ಗೈಸ್. ಹಪ್ಳ ಫೇವ್ರೇಟ್ ಗೈಸ್ ಅವನಿಗೆ. ಹಪ್ಳ ನನಗೆ ಕೊಡು. ತಿನ್ಸು. ಕೊಡಲ್ವಾ ನನಗೆ? ಕೊಡಲ್ವಾ? ಯಾಕೆ ಕೊಡಲ್ಲ? ನನಗೆ ತಿನ್ಸು ಕೊಡು ನನಗೆ. ಬಂಗಾಲಿ ವಾ, ನೋಡು ನಿನ್ಗೆ ಎಷ್ಟು ಇದೆಯಾ. ನನಗೆ ತೋರ್ಸ್ಕೊಂಡ್ ಬೇರೆ ತಿಂತಾನೆ ಬಂಗಾರಿ. ನನಗೆ ಕೊಡು. ನನಗೆ ಕೊಡು ಬಂಗಾರ. ಕೊಡು. ಏಯ್, ನನಗೆ ಕೊಡಲ್ಲ ನೀನು. ಅಮ್ಮಗೆ ಕೊಡಲ್ಲ? ಅಮ್ಮಗೆ ಕೊಡಲ್ಲ ನೀನು? ಕೊಡಲ್ಲ. ನೀನೇ ತಿಂತೀಯಾ? ನೀನೊಬ್ನೇ ತಿಂತೀಯಾ? ಆಯ್ತು, ಕುತ್ಕೊಂಡ್ ತಿನ್ನು. ಸಿಟ್ ಕುತ್ಕೊಂಡ್ ತಿನ್ನು. ಆಯ್ತು.
ನೋಡ್ತಾ ನೋಡಿ ಗುಮ್ಮ ನೋಡ್ದಂಗೆ ಟಿವಿ ನೋಡ್ತಾವನೆ ನಂದ ಗೋಕುಲ. ಅದೇನ್ ಅರ್ಥ ಆಗುತ್ತೆ ಅದು ಗೊತ್ತಿಲ್ಲ, ಒಟ್ಟ ಸುಮ್ನೆ ನೋಡೋದು ಅಷ್ಟೇ ಅಲ್ಲ. ಹ್ಞೂ ಅಂತೆ ಗೈಸ್, ಅಷ್ಟೇ ಒಂದು. ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಗೋದ ಮಾತ್ರ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.